ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ರೆ ಎಲ್ಲರೂ ಹೈ ಹೋಪ್ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋಂತಹ ರೆಸಿಪಿ ಬಂದು ಸೀಸನ್ ಇರೋದ್ರಿಂದ ಚಿಲ್ಕೋರೆ ಬೇಳೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಯಾರು ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು 2 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಆ ರವೆಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ, ಇಂಗ್ರೀಡಿಯೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಯಾವ ರೀತಿ ಫ್ರೈ ಮಾಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ನೀವು ಯಾವ ಪಾತ್ರೆಯಲ್ಲಿ ಕೂಡ ಮಾಡ್ಕೊಬಹುದು. ಇದೇ ಪಾತ್ರೆಯನ್ನು ಅವೈಲಬಲ್ ಇಲ್ಲ ಅಂತಂದರೆ ಬೇರೆ ಪಾತ್ರೆನೇ ಮಾಡ್ಕೊಳ್ಳಿ ಅಂತ ಏನೋ ಹೇಳೋದಿಲ್ಲ. ನೀವು ಯಾವ ಪಾತ್ರೆನೆಲ್ಲ ಕೂಡ ಮಾಡ್ಕೊಬೋದು. ನಾನಿಲ್ಲಿ ಒಂದು 50 ml ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿಯಾದ ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ 1/4 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆನ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ. ಸಾಸಿವೆ ಮತ್ತು ಜೀರಿಗೆ ಸಿಡಿತಾ ಇದೆ. ಈಗ ನಾನು ಖಾರಕ್ಕೆ ಅನುಗುಣವಾಗಿ ಒಂದು 5ರಿಂದ 6 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಯಲ್ಲೇ ಹಸಿ ಕರಿಬೇವನ್ನು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟು ಮೀಡಿಯಮ್ ಸೈಜು ಒಂದು 5ರಿಂದ 6 ಈರುಳ್ಳಿಯನ್ನು ತೊಗೊಂಡು ಕಟ್ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹಾಕಿದ್ಮೇಲೆ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ತುಂಬಾ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸಾಫ್ಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ಯಾಕೆಂದರೆ ತುಂಬ ಫ್ರೈ ಆಗಿಬಿಟ್ರೆ ಉಪ್ಪಿಟ್ಟು ತಿನ್ನಬೇಕಾದ್ರೆ ಆ ಈರುಳ್ಳಿ ಒಂದು ಬಾಯಿಗೆ ಸಿಗುವಂತಹ ಪ್ರೋಸೆಸ್ ಇರೋದಿಲ್ಲ, ಫುಲ್ಲು ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗ ಈರುಳ್ಳಿ 1 ನಿಮಿಷ ಫ್ರೈ ಆದರೆ ಸಾಕು. ಈರುಳ್ಳಿ ಇವಾಗ ಫ್ರೈ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಚಿಲ್ಕೋರೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು 1/4 kg ಇದೆ, ಅಂದರೆ ಒಂದು 3/4 ಬಟ್ಲು ಬರುತ್ತೆ. ಸೊ ಅದನ್ನು ಓವರ್ ನೈಟ್ ನೆನೆಸು ಬೆಳಿಗ್ಗೆ ಅದನ್ನು ಚಿಕ್ಕಿಸಿ ಹಾಕ್ಕೊಂಡಿರುವಂತಹ ಬೇಳೆ. ಇದು ಫ್ರೆಶ್ ಆಗಿರುತ್ತೆ. ಏನಪ್ಪ ಅಂತಂದರೆ ಚೆನ್ನಾಗಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದನ್ನು ನೈಟ್ 2 days 3 days ಎಲ್ಲ ನೆನೆಸೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಹಾಗೆ ಸ್ವಲ್ಪ ಪ್ರೋಸೆಸ್ ಸ್ವಲ್ಪ ಟಫ್ ಆಗಿರುತ್ತೆ. ಸೊ ಟೇಸ್ಟಿಯಾಗಿ ಮಾಡ್ಕೊಂಡು ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಸೊ ಮಾಡಲೇಬೇಕು, ಏನೂ ಮಾಡೋಕ್ಕೆ ಆಗೋದಿಲ್ಲ. ಸೊ ಇವಾಗ ಇದು ಸ್ವಲ್ಪ ಹೊತ್ತು ಒಂದು 2ರಿಂದ 3 ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ. ಚಿಲ್ಕೋರೆ ಬೇಳೆ ಕೂಡ ಫ್ರೈ ಆಗಿದೆ. ನೆಕ್ಸ್ಟು ನಾನಿಲ್ಲಿ 2 ಹುಳಿ ಟೊಮೆಟೊನ ತೊಗೊಂಡಿದ್ದೆ, ಮೀಡಿಯಮ್ ಸೈಜ್ದು. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇರ್ಬೋದು ಟೊಮೆಟೊ ಕೂಡ ಸಾಫ್ಟ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಜೊತೆಯಲ್ಲೇ ಒಂದು ಅರ್ಧದಿಂದ ಅಂದರೆ ಕಾಲು ಹೋಳಷ್ಟು, ಒಂದು 1/4 ಭಾಗದಷ್ಟು ಕಾಯಿ ತುರಿಯನ್ನು, ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಹಾಕ್ತೀವಿ, ಬಟ್ ಈ ರೀತಿ ಒಮ್ಮೆ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಆ ಒಂದು ಕಾಯಿದ ಫ್ಲೇವರ್ ಏನಿರುತ್ತೆ ಅದು ಬಿಟ್ಕೊಳ್ಳುತ್ತೆ, ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇದು ಒಂದು ಅರ್ಧ ನಿಮಿಷ ಆದರೆ ಸಾಕು. ಫ್ರೈ ಈ ಥರ ಕೈ ಹಾಕಿದ್ರೇ ಸಾಕಾಗುತ್ತೆ. ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 2 ಗ್ಲಾಸು ರವೆಗೆ 4 ಗ್ಲಾಸ್ ನೀರನ್ನು ಇಟ್ಟಿದ್ದೆ. ಸೊ ಬಿಸಿನೀರು ಕಾದಿದೆ. ನೆಕ್ಸ್ಟು ನಾನಿಲ್ಲಿ ಏನು ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಬೆಂದರೆ ಸಾಕು. ಇದ್ರ ಜೊತೆಯಲ್ಲೇ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಕೊಟ್ಕೊಬೇಕು ಈ ರೀತಿಯಾಗಿ. ಇವಾಗ ಮಿಕ್ಸ್ ಆಗಿದೆ. ಇದೊಂದು ಕುದಿ ಬಂದ ನಂತರ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೈಡಲ್ಲಿ ನೋಡ್ತಾ ಇರ್ಬೋದು ರವೆ ಕೂಡ ಹುರಿಲಿಕ್ಕೆ ಇಟ್ಟಿದ್ದೀನಿ. ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಯಾವ ರೀತಿ ರವೆಯನ್ನು ಫ್ರೈ ಮಾಡಿಕೊಂಡು ಉಪ್ಪಿಟ್ಟನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಈ ಒಂದು ಪ್ರೋಸೆಸನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗ್ತಾಯಿಲ್ಲ. ಸೊ ವೆರಿ ಸಾರಿ ಅಂತ ಹೇಳ್ತಾ ನೆಕ್ಸ್ಟ್ ನಾನು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಕುದೀತಾ ಇದೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಮ್ಮೆಲೆ ಚೆಕ್ ಮಾಡಿಕೊಂಡು ನೀವು ಸ್ವಲ್ಪ ಕಡಿಮೆ ಇದ್ದರೆ, ಜಾಸ್ತಿ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ, ಕಡಿಮೆ ಅಂತಲೇ ಹಾಕಿ, ಬೇಕಿದ್ದರೆ ಹಾಕ್ಕೊಬೋದು. ಸೊ ಅದಕ್ಕೋಸ್ಕರ ನನಗೆಷ್ಟು ಸಾಕಾಗುತ್ತೆ. ಇದನ್ನೊಂದು 2 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಒಂದು 2ರಿಂದ 3 ಹನಿ ಅಷ್ಟು ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ನಿಂಬೆ ರಸ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ.
ಒಂದು ಹೊಸ ಫ್ಲೇವರ್ ಅಂತಲೇ ಅನಿಸ್ಬೋದು ತಿನ್ನಲಿಕ್ಕೆ. ಯಾಕೆಂದರೆ ನಾವು ತುಂಬ ಸಲ ಮಾಡ್ಕೊಂಡು ತಿಂದಿದ್ದೀವಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗಿದು ಬೇಳೆ ಎಲ್ಲ ರೆಡಿ ಇದೆ, ನೋಡ್ತಾ ಇರ್ಬೋದು. ಬೇಳೆ ಕೂಡ ಬೆಂದಿದೆ. ನೆಕ್ಸ್ಟ್ ನಾನು ಹುರಿದಿಟ್ಕೊಂಡಿರೋಂತಹ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ನೋಡ್ತಾ ಇರ್ಬೋದು. ಸ್ವಲ್ಪನೇ ಸೇರಿಸ್ಕೊಂಡು ಫ್ಲೇಮ್ನ ಕಡಿಮೆ ಇಟ್ಕೊಂಡು ನಾವು ಹಿಂಗೆ ತಿರುಗಿಸ್ಕೊಬೇಕಾಗತ್ತೆ. ನೆಕ್ಸ್ಟು ಅದೇ ಪ್ರೊಸೆಸ್ಸಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಅಥವಾ 1.5 ನಿಮಿಷ ನಾವು ಒಂದು ಉಪ್ಪಿಟ್ಟು ಏನು ರವೆ ಹಾಕ್ಕೊಂಡಿದ್ವಿ ಅದು ಹಳ್ಳ ತನಕ ಇಡಬೇಕಾಗತ್ತೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟು ಕೂಡ ಚೆನ್ನಾಗಿ ರವೆ ಎಲ್ಲ ನೀರೆಲ್ಲ ಎಳ್ಕೊಂಡು ಪಂಗಿದೆ. ನಾನಿವಾಗ ನೆಕ್ಸ್ಟ್ ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಖಂಡಿತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.